ಹೆಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಇಷ್ಟೊಂದು ಕಲರ್ಫುಲ್ ಆಗಿರೋ ಫ್ಲವರ್ಸ್ನ ನಾನು ಇಲ್ಲಿಂದ ತೆಕ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇವಾಗ ಪೂಜೆ ಮಾಡಬೇಕಲ್ಲ, ಸೊ ಅದಕ್ಕೆ ಇಷ್ಟೊಂದು ಹೂವುಗಳು ಇದೇ ತೋಟದಲ್ಲಿ ಸಿಕ್ಕಿರೋದು. ಬೆಳಗ್ಗೆ ಸೊಪ್ಪು ಹಂಟಿಂಗ್, ಸೊಪ್ಪು ಹುಡುಕ್ತಾ ಇದ್ದೀವಿ. ಬರ್ತಾ ಇದೆ. ಇದೊಂದು ಇಲಿಬರಿ ನನ್ನಿಂದ ಯಾವಾಗ ಓಡಾಡುತ್ತೆ. ಏನು ಹೋಗೋಣ, ಕರ್ಕೊಂಡು ಹೋಗ್ತೀವಿ. ಕೀಳು ನಮ್ಮ ತೋಟದಲ್ಲಿ ಫ್ರೆಶ್ ಸೊಪ್ಪು ಸಾರು. ಐ ಲವ್ ಯು ಅಕ್ಕ. ಏನು ಹೇಳಲ್ಲ, ನೋ ರಿಪ್ಲೈ. ಅಕ್ಕ ಐ ಲವ್ ಯು. ಇವನು ಸಾಂಬಾರ್ ಸಿದ್ಧ, ನನ್ನ ಶಿಷ್ಯ. ನಾನು ನೋಡ್ತಾ ಇದ್ದೆ. ಅಲ್ಲ, ಮೂರೇ ಕಡ್ಡಿ ಸೊಪ್ಪು ಕಿತ್ಕೊಂಡು ಸಾರು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಎಷ್ಟು ಕಿತ್ಕೊಂಡಿದ್ಯೋ ತೋರ್ಸ್ ಫಸ್ಟ್. ಅಷ್ಟರಲ್ಲಿ ಯಾರು ಸಾರು ಮಾಡೋಕ್ಕಾಗಲ್ಲ. ಅಷ್ಟು ಸಾಕಾ ಸಾರು ಮಾಡೋಕ್ಕೆ? ನೋಡೋಣ. ಕಿತ್ತುಪ್ಪ, ಅದು ಗಟ್ಟಿ ಹಿಡ್ಕೊ. ಎದ್ದೇಳು. ಚಾಕ್ಲೇಟ್ ಕಡ್ಡಿ ಬಿಸಾಕಮ್ಮ. ಅಯ್ಯೋ ಅವಳೇ ಕೂತ್ಕೊಂಡ್ಬಿಟ್ಲು ಕೆಳಗಡೆ. ಆಗಲ್ಲ ನನಗೆ ಅಂತ ನೋಡು. ನಡಿ, ಸಾಕಲ್ಲ. ಕ್ಲೀನಿಂಗ್ ಟೈಮ್. ಇಷ್ಟು ಸಾಕಾ ಪುಟಾಣಿ ಅಂಬ? ಕ್ಷಣಲ್ಲೋ ಕೂತ್ಕೋ. ಅಲ್ಲಿದೆ, ಅಲ್ಲಿ. ಯಾರಿಗೆ? ಯಾರಿಗೆ ಬಿಸಾಕು. ಅಷ್ಟೇನಾ? ಮನೆ ಒಳಗೆ ಹೋಗಿದ್ದಾರೆ. ಹೊಡ್ಕೊಂತ ಈ ಕಡೆ ಬಾ. ಏನು ಸೊಪ್ಪು? ನಡಿ, ನಿಧಾನಕ್ಕೆ ನಡ್ಕೊಂಡು ಹುಷಾರಾಗಿ. ಏನು ತಲೆಯಲ್ಲಿ ಮುಡ್ಕೊಂಡಿರೋದು ನೀನು? ಹಾಂ, ನಿಧಾನಕ್ಕೆ ನಡಿ, ಬಿದ್ದೋಗ್ತೀಯ ಗುಂಡಿಲಿ. ಈ ಕಡೆಯಿಂದ ಬಾ. ನನ್ನ ಮಗಳು ಯಾವ ಹೂವು ಮುಟ್ಕೊಂಡು ನೋಡಿ. ಇಷ್ಟು ದೂರದಿಂದ ಇಷ್ಟು ದೂರ ಮಾಡ್ತಾರೆ. ಏನಾಟ ಅದು? ಏನಾಟ? ನೀರು ಅಲ್ಲ, ಊರಿಂದ ಊರಿಗೆ ಕರ್ಕೊಂಡು ಬಂದು ನಾನು ನನ್ನ ಮಗಳಿಗೆ ಈ ಥರ ಎಂಟರ್ಟೈನ್ಮೆಂಟ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಿದ್ದೆ. ಎಷ್ಟೆಲ್ಲ ಕೆಲಸ ನನ್ನ ಕೈಲಿ ಮಾಡಿಸ್ತಾ ಇದ್ದಾಳೆ ನೋಡಿ. ಇವಳಿಗಿಲ್ಲಿ ಪಾರ್ಕಿಲ್ಲ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ಥರ ತೊಗೊಂಡು ಈ ಥರ ಆಟ ಆಡಿಸ್ತಿದ್ದೀನಿ ಅವಳಿಗೆ. ನಿಮ್ಗೆ ಯಾರಿಗಾದ್ರೂ ನೆನಪಿದೆಯಾ? ಚಿಕ್ಕವರಿದ್ದಾಗ ನೀವು ಯಾರಾದರೂ ಈ ಥರ ಆಟ ಆಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಅವಳು ಖುಷಿಯಾಗಿದ್ದಾಳೆ. ಸುಮ್ಮನೆ ಇನ್ನು ಹಠ ಮಾಡ್ತಾಳೆ, ಅಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳ್ಬಿಟ್ಟು ಅವಳು ಹೇಳಿದ ತಕ್ಕನಾಗಿ ನಾನು ಕುಣಿತಾ ಇದ್ದೀನಿ. ಹೋಗಲಿ ಪಾಪ, ಮಗು ಅಲ್ಲ, ಇಲ್ಲಿ ಮಕ್ಕಳಿಲ್ಲ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಆಟ ಆಡಿಸ್ತಾ ಇದ್ದೀನಿ ಅವಳಿಗೆ. ಇದು ಬಿಟ್ಟು ನನಗೆ ಬೇರೆ ವಿಧಿನೇ ಇಲ್ಲ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಬೇರೆ ಯಾರು ಅಕ್ಕಪಕ್ಕದ ಮಕ್ಳುಗಳಿದ್ದರೂ ಕೂಡ ಎಲ್ಲ ಸ್ಕೂಲಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಅವ್ರಿನ್ನು ಬರೋದು ಸಂಜೆನೇ ಆಗುತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ನಾನೇ ಅವಳಿಗೆ ಹೆಂಗೋ ಆಟ ಆಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಒಂದೆರಡು ಸತಿ ಆಡಿಸಿದ ಮೇಲೆ ಮೇಡಮ್ ಅವ್ರು ಇನ್ನೂ ಆಡಿಸು ಅಂತ ಹೇಳೋದ. ಈ ಬಿಸಿಲಲ್ಲಿ ನಂಗೆ ಒಂದೆರಡು ಸತಿ ಆಡಿಸಿಕ್ಕೇ ಸುಸ್ತಾಗ್ಬಿಟ್ಟಿದೆ. ಇನ್ನೂ ಆಡಿಸು ಅಂತ ಕೂತ್ಕೊಂಡಿದ್ದೆ. ಹಾಗೆ ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡು ಹೋದೆ. ಆ್ಯಂಡ್ ಈ ಫೈನಲ್ ಲುಕ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ನಮ್ಮ ರಮಿತ್ ಅಕ್ಕನ ಫ್ಯಾಮಿಲಿ ಮೆಂಬರ್ದು ಸೀಮಂತ ಕಾರ್ಯಕ್ರಮ ಇತ್ತು. ಸೊ ನಾವೆಲ್ಲ ಹೋಗಲೇಬೇಕಿತ್ತು. ಸೊ ಅದಕ್ಕೆ ನಾನು ಈ ಥರ ರೆಡಿಯಾಗಿದ್ದೆ. ನಮ್ಮ ಕಡೆನೇ ಸೀಮಂತ ಬೇರೆ ಥರ ಮಾಡ್ತಾರೆ, ಇಲ್ಲಿನೇ ಬೇರೆ ಥರ ಮಾಡ್ತಾರೆ. ಇಲ್ಲಿ ಡಿಟ್ಟೋ ಒಂದು ಮದುವೆಗೆ ಎಷ್ಟು ಖರ್ಚಾಗುತ್ತಲ್ಲ ಅಷ್ಟು ಖರ್ಚು ಹಾಕಿ ಮಾಡ್ತಾರೆ. ಬಟ್ ಇದೆಲ್ಲ ಒಂಥರ ಶಾನಿಲಿ
ಅದು ನೋಡಿ ಎಲೆ ಹೆಂಗೆ ಇಟ್ಕೊಂಡಿದ್ದು. ಇವ್ರು ಯಾವ ಥರ ಬಾಳೆ ಎಲೆ ಇಟ್ಕೊಂಡಿದ್ದಾರೆ ನೋಡಿ. ಗೈಸ್ ಇವಾಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ಯಾರೋ ಬಂದರು ಮನೆಗೆ ಅಂತ ಹೇಳ್ಬಿಟ್ಟು ಎದ್ನಾ ಎಲ್ಲ ಹೋಗಿ ಬಂದು ಮಲ್ಕೊಂಡಿದ್ನಿ, ಟಯರ್ಡ್ ಆಗಿಬಿಡ್ತು. ಆಚೆ ಬಂದ ನವಿಲು ಕಾಣಿಸ್ತಿಲ್ಲ, ಇವಾಗ ನೋಡೋಣ ಅಂತ ಬಂದೆ. ಇಷ್ಟು ನನ್ನ ಕಣ್ಣು ಮುಂದೆ ಇಷ್ಟು ಹತ್ರದಲ್ಲಿ ನೋಡಿದ್ದೀನಿ. ಝೂವಲ್ಲಿ ನೋಡಿದೆ, ಬಟ್ ಡೈರೆಕ್ಟಾಗಿ ಇಷ್ಟು ತೋಟಗಳಲ್ಲೆಲ್ಲ ನೋಡಿರಲಿಲ್ಲ. ನವಿಲು ಬಂದಿದೆ, ತೋರಿಸ್ತೀನಿ ಗೈಸ್. ನವಿಲು ಬಂದಿದೆ, ತೋರಿಸ್ಲಾ? ಎಲ್ಲ ಆಯ್ತಾ? ಎಸ್ ಎಸ್ ಎಸ್, ಅಲ್ಲಿ ಹೋಗ್ತಾಯಿದೆ ನೋಡಿ, ಅಲ್ಲಿ ಇವೈತೆ. ಅಲ್ಲೇನು ತಿಂತಾ ಇದೆ ನೋಡು ಅನಿ. ಅನಿ ನೋಡ್ದ, ನೋಡ್ದು ಹೊಂಟೋಯ್ತು. ಇವತ್ತು ಆ ಕಿತ್ತಿರೋ ಸೊಪ್ಪಿನ ಸಾರು ನಮ್ಮಕ್ಕ ಮಾಡ್ತಾಳೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ನಾನು ಹೇಳಿದ್ನಲ್ಲ ಇವರು ಮಾಲೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಇಡುಮುಡಿಗಿದೆ, ಸೊ ಅದಕ್ಕೆ ನಾವು ಬೆಳಿಗ್ಗೆನೇ ಬಂದಿದ್ದೀವಿ. ಇವಾಗ 6 o'clock ಏನೋ ಆಗಿದೆ, ಬೇಗ ಎದ್ದು ನಾವು ಬಂದಿದ್ದೀವಿ. ಅವ್ರಿಗೆ ಇವಾಗ ಇಡುಮುಡಿ ಕಟ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಈ ಊರಿಗೆ ಬಂದಿದ್ದ ಕಾರಣನೇ ಇವರು ಇಲ್ಲಿ ಮಾಲೆ ಹಾಕೋಬೇಕಂತ ಹೇಳ್ಬಿಟ್ಟು ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ, ಇದೇ ಊರಲ್ಲಿ ಹಾಕಬೇಕು ಅಂತ ಹೇಳಿ. ಸೊ ವರ್ಷ ಕೂಡ ನಾವು ಇಲ್ಲಿಗೆ ಬರ್ತೀವಿ, ಇವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋಬೇಕು. ಸೊ ಅದಕ್ಕೋಸ್ಕರ ಈ ಊರಿಗೆ ಬರ್ತೀವಿ. ಇವ್ರದೇ ಬೇಗ ಇಡುಮುಡಿ ಇತ್ತು, ಇವರೇ 2ನೇವರಾಗಿದ್ದರಿಂದ ನಾವು ಬೇಗ ಹೋಗಿದ್ವಿ. ಅವ್ರದ್ದು ಮುಗಿದ್ಮೇಲೆ ತುಂಬ ಜನ ವೆಯ್ಟ್ ಮಾಡ್ತಿದ್ರು, ಅವ್ರ ಮನೆಯವ್ರದ್ದೆಲ್ಲರದು ಇತ್ತು. ಸೊ ನಮಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು. ಹೋದ ವರ್ಷ ಈ ಮಗು ನಮ್ಮ ಅಕ್ಕನ ಹೊಟ್ಟೆಲಿದ್ದ, ಈ ವರ್ಷ ಇಡುಮುಡಿ ತುಂಬ ಟೈಮ್ಗೆ ಅವನು ಇವ್ರ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ. ಒಂದು ಸ್ವಲ್ಪ ಏನೋ ಖುಷಿ ಮಿರಾಕಲ್ ಅನಿಸುತ್ತೆ ಅಲ್ಲ. ಹೋದ ವರ್ಷ ಇದೇ ಟೈಮಲ್ಲಿ ಅವಳು ಪ್ರೆಗ್ನೆಂಟ್ ಇದ್ಲು, ಇವಾಗ ಅವಳ ಕೈಯಲ್ಲಿ ಮಗು ಇದೆ. ಸೊ ಇದೊಂಥರ ಖುಷಿ ವಿಚಾರನೇ ಹೇಳ್ಬೋದು. ಇಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಇಡುಮುಡಿ ತುಂಬೋದಕ್ಕೆ. ಈ ಊರಲ್ಲಿ ಒಂದು ಸ್ವಲ್ಪ ಕಟ್ಟುನಿಟ್ಟಿಂದ, ಸೊ ಶ್ರದ್ಧೆಯಿಂದ ಮಾಡ್ತಾರೆ. ಇವಾಗ ನಮ್ಮ ಅಣ್ಣಂಗೆ ಇಡುಮುಡಿನ ತುಂಬ್ತಾ ಇದ್ದಾರೆ, ತುಪ್ಪದ ಕಾಯಿ ಹಾಕ್ತಾ ಇದ್ದಾರೆ. ಸೊ ಇವ್ರ ಮನೆಗೆ ನಾನು ಬಂದಿರೋದು, ಅದೇ ಚಿಕ್ಕ ಮಗು ಅಂತ ಹೇಳಿದ್ನಲ್ಲ, ಇವ್ರದ್ದೇ ಅದು ಮಗು. ಸೊ ಇವಾಗ ನಮ್ಮ ಅಣ್ಣಂಗೆ ಎಲ್ಲರೂ ಇಡುಮುಡಿ ತುಂಬಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಸ್ಟ್ರಿಕ್ಟಾಗಿರುತ್ತೆ ಈ ಊರಲ್ಲಿ ಮಾಲೆ ಹಾಕೊಳ್ಳೋರು ಅಂತ ಹೇಳಿದ್ರೆ. ಇವರು ಒಂದು ಸತಿ ಏನಾದರೂ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದರೆ ಅಥವಾ ಯಾರ ಜೊತೆ ಏನಾದರೂ ಮಾತಾಡಿದ್ರೆ ವಾಪಸ್ ಸ್ನಾನ ಮಾಡ್ಕೋಬೇಕು, ಮಲ್ಕೊಂಡು ಎದ್ದರೆ ಸ್ನಾನ ಮಾಡ್ಕೊಬೇಕು. ಇಷ್ಟೊಂದು ಸ್ಟ್ರಿಕ್ಟ್ ಇರುತ್ತೆ. ಇಲ್ಲಿ ನೀರು ಅಷ್ಟು ತಣ್ಣಗಿರುತ್ತೆ. ಶೇಷು ಅವ್ರಿಗಂತೂ ಫುಲ್ ಭಯ. ಮಾಲೆ ತೆಗೆದು ಬಂದಮೇಲೂ ಹೇಳ್ತಾಯಿದ್ರು, ಇಲ್ಲಿ ಇವರು ವಾಶ್ರೂಮ್ಗೆ ಹೋಗಿ ಬಂದರೆ ಸ್ನಾನ ಮಾಡ್ಬೇಕನ್ಸುತ್ತೆ ಅಂತ. ಅಯ್ಯಪ್ಪ ಬರುವೇವಪ್ಪ, ಬಂದೇವಪ್ಪ, ರಕ್ಷಿಸಪ್ಪ. ಬಾಯ್ ಮಾಡಿ ಕೇಳು ಕೇಳು ಸ್ವಾಮಿ ಕಾಣ, ಸ್ವಾಮಿ ಕಾಣ, ಮೋಕ್ಷಂ ಕಂಡು ಅಯ್ಯಪ್ಪ ಸ್ವಾಮಿ ಶರಣಮಪ್ಪ, ಬಂದೇವಪ್ಪ, ಬರುವೇವಪ್ಪ, ಕಾಪಾಡಪ್ಪ, ರಕ್ಷಿಸಪ್ಪ, ಚೀಸಪ್ಪ, ಕಾಪಾಡಪ್ಪ, ಅಪ್ಪ ಎಲ್ಲೋಗ್ತಿದ್ದಾರೆ ಹೇಳು. ಅಲ್ಲ ಕೈ ಹಾಕ್ಬಾರ್ದು, ನೀನು ಹೇಳು ಎಲ್ಲಿ ಹೋಗ್ತಿದ್ದಾರೆ ಹೇಳು ನೋಡೋಣ. ಹೇಳು ಎಲ್ಲಿ ಮಾಮಿ ಹೋಗ್ತಿದ್ದಾರೆ ಹೇಳು, ನೀನು ಹೇಳು ಎಲ್ಲಿ ಹೋಗ್ತಿದ್ದಾರೆ. ಫೈನಲ್ ಆಗಿ ಇವ್ರಿಗೆ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.